ಹೇಳಿಮ್ಮ. ನಾನು ಶಶಿರೇಖಾ ಜರ್ನಲಿಸ್ಟ್ ಸರ್, ನಮಸ್ತೆ. ಹಲೋ, ಹೇಳಿ, ಯಾರು? ಶಶಿರೇಖಾ ಜರ್ನಲಿಸ್ಟ್, ಸಿಯಾನ್ ಕನ್ನಡದಿಂದ, ಬೆಂಗಳೂರು ಸರ್. ಓ, ಹೇಳಿಮ್ಮ. ಸರ್, ಒಂದು ರಿಯಾಕ್ಷನ್ ಬೇಕಾಗಿತ್ತು. ಏನ್ ವಿಷಯ ಅಂದ್ರೆ, ಇದು ಬೆಂಗಳೂರಲ್ಲಿ ಕಂಠೀರವ ಸ್ಟೇಡಿಯಂ ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ. ಏನು ಬರೀ ಪ್ರಾಕ್ಟೀಸ್ ಬರೋರ್ಗು ಮಾತ್ರ ID ಕಾರ್ಡ್ ಮಾಡಿ ಬಿಡ್ತೀವಿ. ಇದು 1 ವಾರದಿಂದ ಈ ರೀತಿ ರೂಲ್ಸ್ ಮಾಡ್ತಾ ಇರೋದು. ಹಿಂದೆ ಬಿಜೆಪಿ ಅವರು ಇದ್ದಾಗ 2 ಗೇಟ್ ಓಪನ್ ಇಟ್ಟಿದ್ರು ಯಾರು ಜನ ಓಡಾಡ್ಲಿಕ್ಕೆ. ಆದ್ರೆ ಈಗ 1 ಗೇಟ್ ಇಟ್ಟಿದ್ದಾರೆ. ಆದ್ರೆ ಒಳಗಡೆ ಬಿಡ್ತಾ ಇಲ್ಲ. ಅಲ್ಲೊಂದು ಹೋಟೆಲ್ ಒಳಗಡೆ ಇದೆ. ಸಾರ್ವಜನಿಕರು ಒಳಗಡೆ ಹೋಗಿ ಒಂದು ಕಾಫಿ ಕುಡಿಬೇಕಂದ್ರೆ ಒಳಗಡೆನೂ ಬಿಡಲ್ಲ. ಈಚೆ ನಿಲ್ಲಿಸಿದ್ರೆ ಈಚೆ ವೆಹಿಕಲ್ ಎತ್ಕೊಂಡು ಹೋಗ್ತಾರೆ. ಈ ರೀತಿ ತುಂಬಾ ತೊಂದರೆ ಆಗ್ತಾ ಇದೆ. ID ಕಾರ್ಡು ಇದೆಲ್ಲ ಹೊಸದಾಗಿ ಯಾರು ಒಳಗ್ ಬರಬಾರ್ದು ಅಂತ ಹೊಸ ಕಮಿಷನರ್ ಹೇಳಿದ್ದಾರೆ ಅಂತಾರೆ. ಆದ್ರೆ ಆದೇಶ ಪ್ರತಿ ತೋರಿಸಿದ್ರೆ ತೋರಿಸಲ್ಲ. ಕಾರಣ ನಮ್ಗೆ ಗೊತ್ತಿಲ್ಲ. ಪ್ರತಿಪಕ್ಷದವರು ಯಾರೋ ನೀವು ಒಪಿನಿಯನ್ ಕೇಳೋಣ ಅಂತ ಫೋನ್ ಮಾಡಿದೀನಿ ಸರ್. ತಪ್ಪದು. ಕಂಠೀರವ ಸ್ಟೇಡಿಯಮ್ಮು ಮೊದಲಿಂದಲೂ ಕೂಡ ನಮಗೆ ತಿಳಿದ ಮಟ್ಟಿಗೆ ನನ್ನ ಅನುಭವದಲ್ಲಿ ಹೇಳುವುದಾದ್ರೆ ಯಾವಾಗಲೂ ಕೂಡ ಆ ತರದ ನಿರ್ಬಂಧಗಳು ಇಟ್ಟಿಲ್ಲ. ಈಗ ಯಾಕೆ ಆ ತರ ನಿರ್ಬಂಧ ಹಾಕಿರೋ ತಪ್ಪು. ಈ ತರ ಕಂಠೀರವ ಕ್ರೀಡಾಂಗಣ ಅಂತಂದ್ರೆ ಅದು ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತವಾಗಿ ಇರಬೇಕಾದ ಜಾಗ. ಅಂತ ಜಾಗವನ್ನ ನಿರ್ಬಂಧ ಹಾಕಿ ಅದರ ಪ್ರವೇಶಕ್ಕೂ ಕೂಡ ಎಲ್ಲರೂ ಅಪಾಯ ಇದೆ, ಬಂದೋಬಸ್ತ್ ಮಾಡಬೇಕು, ಅಥವಾ ಒಳಗಡೆ ಏನೋ ಕಾರ್ಯಕ್ರಮ ಇದೆ, ಮತ್ತೊಂದಿದೆ ಅಂತ ಸಂದರ್ಭದಲ್ಲಿ, ವಿಶೇಷವಾದ ಸಂದರ್ಭದಲ್ಲಿ ಮಾಡಬಹುದು. ಈಗ ಏನೂ ಇಲ್ಲದ ಕಾಲದೊಳಗಡೆ ಅದು ಮುಕ್ತವಾಗಿರ್ಬೇಕು. ನನ್ನ ದೃಷ್ಟಿಯಲ್ಲಿ ತಪ್ಪು ಕ್ರಮ. ಸರ್ಕಾರ ತಕ್ಷಣವೇ ಅದನ್ನ ಸಡಿಲ ಮಾಡಬೇಕು. ಈ ನಿರ್ಬಂಧಗಳನ್ನೆಲ್ಲ ತೆಗೆದುಹಾಕ್ಬೇಕು ಅಂತ ನನ್ನ ಒತ್ತಾಯ ಸರ್. ಮತ್ತು ಮಾಧ್ಯಮವಾಗಿ ನಾವು ಕೇಳಕ್ ಹೋದಾಗ ನಮ್ ಲೋಗೋ ಹಿಡಿದು ಎಳ್ದಾಡಿ ಅಧಿಕಾರಿಗಳು ಬಹಳ ದಾಷ್ಟ್ಯ ಮೆರೆದಿದ್ದಾರೆ. ಏನ್ ಮಾಧ್ಯಮವು ಕೇಳಬಾರ್ದ ಇವ್ರಿಗೆ? ಇಲ್ಲ. ಈಗ ನಾನು ಮುಖ್ಯಮಂತ್ರಿಗಳು ಯಾವಾಗಲೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಬಹಳ ಮುಕ್ತವಾಗಿ ಹಂಚ್ಕೊಳ್ಳೋರು. ಸಿದ್ದರಾಮಯ್ಯನವ್ರ ಗಮನಕ್ಕೆ ಇದು ಬಂದಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ನಾನು ಅವ್ರ ಗಮನಕ್ಕೆ ತರೋ ಪ್ರಯತ್ನ ಖಂಡಿತ ಮಾಡ್ತೀನಿ. ಮತ್ತೊಂದು ಪ್ರಶ್ನೆ ಸರ್, ಈಗ ವಿಧಾನಸೌಧಕ್ಕೆ ಮಾಧ್ಯಮದವರು ಬರಬಾರ್ದು, ನಾವ್ ಹೇಳಿದ ಕಡೆ ಬಂದು ತಗೊಂಡೋಗ್ಬೇಕು ಅಂತ ಇದಾರಲ್ಲ, ಅದನ್ನ ತಾವೇ ಹೇಗ್ ನೋಡ್ತೀರಾ ಸರ್? ಅಲ್ಲ, ಅದು ಕೂಡ ತಪ್ಪೇನೆ. ಯಾಕೆಂದ್ರೆ ವಿಧಾನಸೌಧದಲ್ಲಿ ಯಾರೋ ಒಬ್ರು ಮಂತ್ರಿಗಳು 3ನೇ ಮಾಡಿರ್ತಾರೆ. ಹಾಗಾಗಿ ಅವ್ರ ಹತ್ರ ಮಾತಾಡ್ಬೇಕು ಅಂದ್ರೆ ಮಾಧ್ಯಮದವ್ರು 3ನೇ ಮಾಡಿಗೆ ಹೋಗಿ ಅವ್ರ ಚೇಂಬರ್ಗೆ ಹೋಗಿ ಮಾತಾಡಿ ಅವ್ರ ಇಲಾಖೆಗೆ ಸಂಬಂಧಪಟ್ಟ ಏನಾದ್ರು ಮಾಹಿತಿಗಳು ಕೇಳುವುದಿತ್ತು. ಮತ್ತು ನಾನು ತಿಳಿದ ಮಟ್ಟಿಗೆ ಪ್ರತಿನಿತ್ಯ ವಿಧಾನಸೌಧದಲ್ಲಿ ಪತ್ರಕರ್ತರೆಲ್ಲ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಒಂದು ರೌಂಡ್ ಅಂತ ಹೇಳಿ ವಿಧಾನಸೌಧ 3ನೇ ಮಾಡಿ ತಿರುಗಾಡ್ಕೊಂಡು ಬರೋರು. ತಮಗೆ ಯಾರು ಲಭ್ಯ ಇರ್ತಾರೋ ಮಂತ್ರಿಗಳ ಪ್ರತಿಕ್ರಿಯೆಗಳು ಕೇಳುವುದಿದ್ರೆ ಕೇಳಿ ದಾಖಲಿಸ್ಕೊಳ್ಳೋರು. ಈಗ ರೌಂಡ್ಸ್ ಇಲ್ಲ, ಮಾಡುವ ಹಾಗಿಲ್ಲ. ಕೆಳಗಡೆ ಎಲ್ಲಿ ಜಾಗ ಇದೆಯೋ ಅಲ್ಲಿ ಮಾತ್ರ ಮಾತಾಡಬೇಕು ಅನ್ನುವಂಥದ್ದು ಅದು ಕೂಡ ಇದುವರೆಗೆ ನಡ್ಕೊಂಡು ಬಂದಂತ ಒಂದು ಪರಿಪಾಠಕ್ಕೆ ವಿರುದ್ಧವಾಗಿರೋದು. ಅದು ತಪ್ಪು ಅಂತ ನನ್ನ ಅಭಿಪ್ರಾಯ. ಈಗ ಮುಖ್ಯಮಂತ್ರಿಗಳು ಅಧಿಕಾರಿಗಳು ಭದ್ರತೆ ಕಾರಣ ಕೊಡ್ತಿದ್ದಾರೆ ಸರ್. ಮಾಧ್ಯಮದವರು ಇವ್ರಿಗೆ ಯಾಕೆ ಉಗ್ರವಾದಿಗಳ ತರ ಕಾಣಿಸ್ತಾ ಇದ್ದಾರೆ? ಅದು ಅದೇನೆ. ಈಗ ಯಾಕೆ ಈ ತರ ತೀರ್ಮಾನಗಳು ಮಾಡ್ತೀಯಾದ್ರೆ ನಮಗೂ ವಿಚಿತ್ರ ಅನ್ನಿಸ್ತಾ ಇದೆ. ನಮಗೂ ಅರ್ಥ ಆಗ್ತಾ ಇಲ್ಲ. ನಾವು ಬಹುಶಃ ಇದೆಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ಇವರು ತರಬಹುದು. ಮಾಧ್ಯಮ ವಿಭಾಗದ ಮುಖ್ಯಮಂತ್ರಿಗಳ ಮಾಧ್ಯಮ ವಿಭಾಗದ ಮುಖ್ಯಸ್ಥರು ಮಾಧ್ಯಮದವರೇ ಆಗಿರೋದ್ರಿಂದ ಖಂಡಿತ ಅವ್ರು ನಿಮ್ ಪರವಾಗಿ ಅಲ್ಲಿ ವಕ್ತಾರಕ್ಕೆ ಮಾಡಬೇಕು ಮತ್ತು ಹೇಳಬೇಕು. ಈಗ ವಿಧಾನಸೌಧ ಆಯ್ತು, ಈಗ ಕಂಠೀರವ ಸ್ಟೇಡಿಯಂ, ಹೀಗೆ ಸಾರ್ವಜನಿಕ ಸ್ಥಳಗಳನ್ನೆಲ್ಲ ಮುಚ್ಕೊಂಡ್ ಬಂದ್ರೆ ಇವ್ರನ್ನ ಪ್ರಶ್ನೆ ಮಾಡಕ್ ಯಾರು ಇರಬಾರ್ದ ಸರ್? ಹಾಗಾದ್ರೆ ಮುಖ್ಯಮಂತ್ರಿಗಳನ್ನಾಗ್ಲಿ ಸರ್ಕಾರವನ್ನಾಗ್ಲಿ. ನನಗೂ ಈಗ ನೀವು ಹೇಳಿದಾಗ್ಲೇ ಕಂಠೀರವ ಸ್ಟೇಡಿಯಂ ವಿಷಯ ಗೊತ್ತಾಗಿದ್ದು. ನಾನು ಕೂಡ ಇದನ್ನ ಸಂಬಂಧಪಟ್ಟವ್ರ ಜೊತೆ ಮಾತಾಡ್ತೀನಮ್ಮ. ನಾವೇನು ಮಾಜಿ ಶಾಸಕರು, ನಮಗೆ ಅಧಿಕಾರ ಇಲ್ಲ. ಸಾಹಿತ್ಯಿಕವಾಗಿ ಮತ್ತು ಇಂಥ ವಿಷಯಗಳಲ್ಲಿ ನಾವೆಲ್ಲರೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಮುಕ್ತವಾದಂತ ಸಂಚಾರಕ್ಕೆ ಅವಕಾಶ ಇರಬೇಕು ಅಂತ ಬಯಸುವಂತ ಜನ. ಖಂಡಿತ ನನ್ನ ಇತಿಮಿತಿನಲ್ಲಿ ನನಗೆ ಯಾರು ಹೇಳ್ಬೋದೋ ನನ್ನ ಮಾತು ನಡೆಯುತ್ತೋ ಬಿಡುತ್ತೋ ಪ್ರಾಮಾಣಿಕವಾಗಿ ನಿಮ್ ಪರವಾಗಿ ಅಲ್ಲ,
ಸಾರ್ವಜನಿಕರ ಪರವಾಗೂ ಕೂಡ ಧ್ವನಿ ಎತ್ತು ಕೆಲಸ ಮಾಡ್ತೇನೆ. ಧನ್ಯವಾದಗಳು ಸರ್. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು